ಮಧ್ಯಾಹ್ನ 1 ಗಂಟೆ ಆಗಿದೆ, ಇನ್ನೂ ಕೂಡ ಯಾವುದೇ ಉತ್ಖನನ ಕಾರ್ಯ ಶುರುವಾಗಿಲ್ಲ. 13ನೇ ಆ ಗುರುತಿನಲ್ಲಿ ಅಗಿಯೋ ಕೆಲಸ ಇನ್ನೂ ಶುರು ಮಾಡಿಲ್ಲ. ಬೆಳಿಗ್ಗೆಯಿಂದಲೇ ಉತ್ಖನನ ಕಾರ್ಯವನ್ನು ಶುರು ಮಾಡ್ತಾ ಇದ್ರು. ಆದರೆ ಮಧ್ಯಾಹ್ನ 1 ಗಂಟೆ ಆದರೂ ಕೂಡ ಆ ಸ್ಥಳದಲ್ಲಿ ಯಾಕಿನ್ನೂ ಉತ್ಖನನ ಶುರುವಾಗಿಲ್ಲ? 9ನೇ ದಿನ ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರ ಗ್ರೌಂಡ್ ರಿಪೋರ್ಟ್. ಧರ್ಮಸ್ಥಳದಲ್ಲಿ 13ನೇ ಪಾಯಿಂಟ್ ಉತ್ಖನನ ವಿಳಂಬ ಆಗ್ತಿರೋದು ಯಾಕೆ? ನಿಗೂಢ ವ್ಯಕ್ತಿ ಜೊತೆ ಇನ್ನು ಫೀಲ್ಡ್ಗೆ ಇಳಿದಿಲ್ಲ SIT. ಬೆಳಿಗ್ಗೆ 10 ಗಂಟೆಗೆ ಶುರುವಾಗಬೇಕಿದ್ದ ಉತ್ಖನನ ಕಾರ್ಯ ಇನ್ನೂ ಆರಂಭ ಆಗಿಲ್ಲ ಯಾಕೆ? ಡ್ಯಾಮ್ ಪಕ್ಕದಲ್ಲಿರೋ 13ನೇ ಪಾಯಿಂಟ್ ಮೇಲೆ ಕುತೂಹಲ ಹೆಚ್ಚಿದೆ. ತಂತ್ರಜ್ಞಾನವನ್ನು ಬಳಸುವಂತಿಲ್ಲ, ಕಾರ್ಮಿಕರನ್ನ ಬಿಟ್ಟರೆ ಬೇರೆ ವಿಧಿ ಇಲ್ಲ. ಹೀಗೆಲ್ಲ ಇರುವಾಗ ಎಲ್ಲ ಆಯ್ತು ಹತ್ಲಾಗೆ 1ರಿಂದ 12ವರೆಗೂ ಕೂಡ ಅಗೆದಾಯಿತು. 11ರಲ್ಲಿ ಅನುಮಾನ ಇತ್ತು, ಮೇಲ್ಗಡೆ ಹೋಗಿ 11 ಏನಲ್ಲೂ ಕೂಡ ಅಗೆದಾಯಿತು. ಇನ್ನು ಉಳಿದಿರೋದು 13ನೇ ಗುರುತು ಮಾತ್ರ. ಅದನ್ನೂ ಅಗೆದು ಏನಿದೆ ಏನಿಲ್ಲ ಅನ್ನೋದನ್ನು ಪರಿಶೀಲನೆ ಮಾಡಿದರೆ ಮುಗ್ದೋಗಿರೋದಪ್ಪ. ಸದ್ಯ ಇನ್ನು 1 ಗಂಟೆ ಆದರೂ ಕೂಡ ಇನ್ನು ಉತ್ಖನನ ಕಾರ್ಯ ಆರಂಭ ಆಗಿಲ್ಲ. ಸದ್ಯಕ್ಕೆ ಭಾರಿ ಕುತೂಹಲವನ್ನು ಕೆರಳಿಸಿದೆ. ಡ್ಯಾಮ್ನ ಪಕ್ಕದಲ್ಲಿದೆ ಅನ್ನೋ ಕಾರಣಕ್ಕೋಸ್ಕರನ ಏನು ಎತ್ತ ಅನ್ನೋದ್ರ ಬಗ್ಗೆ ಈಗ ಭಾರಿ ಕುತೂಹಲ ಇದೆ. 13ನೇ ಸ್ಥಳದಲ್ಲಿ ಅಥವಾ 13ನೇ ಗುರುತಿಸಿದ ಜಾಗದಲ್ಲಿ ಉತ್ಖನನ ಕಾರ್ಯ ಆಗಬೇಕಾಗಿದೆ. ರಿಪಬ್ಲಿಕ್ ಕನ್ನಡ ಡೇ 1ನಿಂದಲೂ ಕೂಡ ಅಲ್ಲಿನ ಸಂಪೂರ್ಣ ಗ್ರೌಂಡ್ ರಿಪೋರ್ಟ್ನೊಂದಿಗೆ ಜನರ ಮುಂದೆ ಎಲ್ಲವನ್ನು ಕೂಡ ತೆರೆದಿಡ್ತಾ ಇದ್ದೀವಿ. 9ನೇ ದಿನದ ಉತ್ಖನನಕ್ಕೆ ಯಾಕಿಷ್ಟು ತಡ? ಎಂದು ಉತ್ಖನನ ಕಾರ್ಯಾಚರಣೆ ನಡೆಯೋದು ಡೌಟಾ? ಬೆಳತಂಡಿ SIT ಕಚೇರಿಗೆ ಇನ್ನೂ ಕೂಡ ನಿಗೂಢ ವ್ಯಕ್ತಿ ಬಂದಿಲ್ಲ. 13ನೇ ಸ್ಥಳದಲ್ಲಿ ಕೇವಲ ಅಧಿಕಾರಿಗಳಿಂದ ಪರಿಶೀಲನೆ. ಟೆಂಟ್ ಪೈಪ್ ತಂದಿಟ್ಟಿದ್ದು ಬಿಟ್ಟರೆ ಇನ್ನೇನೂ ಕೂಡ ಅಲ್ಲಿ ಆಗಿಲ್ಲ. ಏನೂ ಕೂಡ ಕಟ್ಟಿಲ್ಲ, ಟೆಂಟು ಕಟ್ಟಿಲ್ಲ. 13ನೇ ಸ್ಥಳದ ಕಾರ್ಯಾಚರಣೆಗೆ ಪೂರ್ವ ಸಿದ್ಧತೆ ಕೂಡ ನಡೆದಿಲ್ಲ. ಇದೆಲ್ಲವೂ ಈಗ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ನಿಗೂಢ ವ್ಯಕ್ತಿ ಕೂಡ ಬರದೇ ಇರೋದು. ರಿಪಬ್ಲಿಕ್ ಕನ್ನಡ 13ನೇ ಪಾಯಿಂಟ್ನಲ್ಲೇ ಇದೆ. ಯಾಕಿನ್ನೂ ಉತ್ಖನನವನ್ನು ಆರಂಭ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಮುಂದುವರೆದು ಗಮನಿಸ್ತಾ ಹೋದರೆ ಬೆಳತಂಡಿ SIT ಕಚೇರಿಯತ್ತ ಇನ್ನೂ ಕೂಡ ಸುಳಿಲಿಲ್ಲ ನಿಗೂಢ ವ್ಯಕ್ತಿ. 1 ಗಂಟೆ ಆಯಿತು. ನಿಗೂಢ ವ್ಯಕ್ತಿ ತಡ ಮಾಡ್ತಿರೋದಾದರೂ ಯಾಕೆ? ಪ್ರತಿದಿನ ಬೆಳಿಗ್ಗೆ 10ರಿಂದ 11 ಗಂಟೆಯೊಳಗೆ ಆ ನಿಗೂಢ ವ್ಯಕ್ತಿ ಬರ್ತಾ ಇದ್ದ. ಆತ ಹೇಳಿದ ಜಾಗದಲ್ಲಿ ಉತ್ಖನನ ಆರಂಭ ಆಗ್ತಾ ಇತ್ತು. ಇವತ್ತು ಮಧ್ಯಾಹ್ನ 1 ಗಂಟೆ ಆದರೂ ಕೂಡ ಆ ವ್ಯಕ್ತಿ ಪತ್ತೆನೇ ಇಲ್ಲ. ನಿತ್ಯ ವಕೀಲರೊಂದಿಗೆ ಪ್ರತ್ಯಕ್ಷನಾಗ್ತಾ ಇದ್ದ ನಿಗೂಢ ವ್ಯಕ್ತಿ ಇನ್ನೂ ಯಾಕೆ ಬಂದಿಲ್ಲ? ಅಚ್ಚರಿ ಮೂಡಿಸಿದ ನಿಗೂಢ ವ್ಯಕ್ತಿಯ ನಡೆ. ಆತ ತೋರಿಸಿದಂಥ ಎಲ್ಲ ಜಾಗಗಳಲ್ಲೂ ಕೂಡ ಏನೂ ಸಿಗದೇ ಇರೋದ್ರಿಂದಾಗಿ ಆತ ಹತಾಶನಾಗಿದ್ನ. 13ನೇ ಪಾಯಿಂಟ್ ಒಂದು ಬಾಕಿ ಇದೆ, ಇನ್ನೂ ಆತ ಬರಲಿಲ್ಲ. ಏನು ಎತ್ತ ಅನ್ನೋದ್ರ ಬಗ್ಗೆ ಈ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ಆ ಸ್ಥಳದಲ್ಲಿ ಎಲ್ಲಿ ಉತ್ಖನನ ಆಗ್ತಾ ಇದೆ 12 ಪಾಯಿಂಟ್ಗಳು ಇಲ್ಲಿವರೆಗೆ ಆಗಿದೆ. ಈಗ 13 ಪಾಯಿಂಟ್ ಒಂದು ಬಾಕಿ ಇದೆ. ಈ ಎಲ್ಲ ಸ್ಥಳಗಳಲ್ಲೂ ಕೂಡ ಗ್ರೌಂಡ್ ರಿಪೋರ್ಟನ್ನು ನೀಡ್ತಾ ಇದೆ. ನಿರಂತರವಾಗಿ ನಾವು ನಿಮಗೆ ಧರ್ಮಸ್ಥಳದಲ್ಲಿ ಈಗ ನಡೀತಾ ಇರುವಂಥ ಕ್ಷಣದ ಮಾಹಿತಿಯನ್ನು ನಿಮ್ಮವರೆಗೂ ಕೂಡ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈಗ ಆಟ್ ಅ ಟೈಮ್ ನಮ್ಮ ಜೊತೆಯಲ್ಲಿ ದಿನೇಶ್ ಕಾಶಿಪಟ್ನ, ನಮ್ಮ ದಕ್ಷಿಣ ಕನ್ನಡದ ರಿಪೋರ್ಟರ್, ಹಾಗೆ ನಮ್ಮ ಸೀನಿಯರ್ ಆ್ಯಂಕರ್ ನಾಗೇಂದ್ರ ಬಾಬು, ಇಬ್ಬರೂ ಕೂಡ ಏಕಕಾಲದಲ್ಲಿ ಲೈವ್ ಕನೆಕ್ಟ್ ಆಗಿದ್ದಾರೆ. ನಾನು ಮೊದಲು ನಾಗೇಂದ್ರ ಬಾಬು ಮಾತಾಡಿಸ್ತೀನಿ. ನಾಗೇಂದ್ರ ಬಾಬು, ತಾವು ಕೊಡೆ ಹಿಡ್ಕೊಂಡಿದ್ದೀರಿ, ಮಳೆ ಬರ್ತಾ ಇದೆ, ಬೆಳಿಗ್ಗೆಯಿಂದಲೂ ಕೂಡ ಮಳೆ ಇದೆ. ಇನ್ನೂ ಕೂಡ ಯಾಕೆ ಆರಂಭ ಆಗಿಲ್ಲ ಉತ್ಖನನ ಕಾರ್ಯ? ನಿಗೂಢ ವ್ಯಕ್ತಿ ಕೂಡ ಬಂದಿಲ್ವಂತೆ. ಏನಾದರೂ ಇದರಲ್ಲಿ ಟರ್ನಿಂಗ್ ಪಾಯಿಂಟ್ ಅಥವಾ ಏನಾದರೂ ಬೇರೆ ಆಯಾಮ ಈ ತನಿಖೆ ಸಾಗ್ತಾ ಇದೆಯಾ? ಹೇಗೆ ಏನು ಎತ್ತ ನಾಗೇಂದ್ರ ಬಾಬು, ಏನು ನೋಡ್ತಾ ಇದ್ದೀರಿ ತಾವಲ್ಲೀಗ? ರಂಜಿತ್, ನೋಡಿ, ಇಷ್ಟೊತ್ತಿಗಾಗಲೇ ನೀವು ಹೇಳಿದಂತೆ ಉತ್ಖನನ ಕಾರ್ಯ ಆರಂಭ ಆಗಬೇಕಾಗಿತ್ತು. ಆದರೆ ಇಲ್ಲಿಯವರೆಗೂ ಕೂಡ ಸುಮಾರು 1 ಗಂಟೆ ಆಗ್ತಾ ಬರ್ತಾ ಇದೆ. ಆದರೆ ಇಲ್ಲಿಯವರೆಗೂ ಕೂಡ SIT ಕಚೇರಿಗೆ ಮುಸುಕುದಾರಿ ಇನ್ನೂ ಕೂಡ ಆಗಮಿಸಿಲ್ಲ ಅನ್ನೋ ಮಾಹಿತಿ ನಮಗೆ ಸಿಗ್ತಾ ಇದೆ. ಎಷ್ಟೊತ್ತಿಗಾದರೂ ಬರ್ಬೋದು. ಅಂದರೆ ಆತ ಬಂದ ಬಳಿಕ SIT ತನಿಖಾ ತಂಡ ಆತನನ್ನು ಕರ್ಕೊಂಡು ಬಂದು ಇಲ್ಲಿ ಉತ್ಖನನ ಕಾರ್ಯವನ್ನು ಮಾಡಬೇಕಾಗತ್ತೆ. ಆದರೆ ಇಲ್ಲಿಯವರೆಗೂ ಕೂಡ ಬಂದಿಲ್ಲ. ಹಾಗಾಗಿ ಹಲವು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಪ್ರತಿನಿತ್ಯ ಬೆಳಗ್ಗೆ 10 ಗಂಟೆ ಸುಮಾರಿಗೆ ಬರ್ತಾ ಇದ್ದಂಥ ಮುಸುಕುದಾರಿ ಎಲ್ಲ ಹೋದ? ಯಾಕೆ ಇನ್ನೂ SIT ಕಚೇರಿಗೆ ಬಂದಿಲ್ಲ ಅನ್ನೋ ಪ್ರಶ್ನೆಗಳಿಗೆ ಉದ್ಭವ ಆಗ್ತದೆ. ಇನ್ನು SIT ಅಧಿಕಾರಿಗಳು ಕೂಡ ಪ್ರಮುಖವಾಗಿ ಒಂದು ವೇಳೆ ಆತನಿಗೆ ಏನಾದರೂ ಸೂಚನೆ ಕೊಟ್ಟಿದ್ದಾರಾ ತಡವಾಗಿ ಬರೋದಕ್ಕೆ, ಅದ್ರ ಬಗ್ಗೆ ಕೂಡ ಇನ್ನೂ ಅಧಿಕೃತವಾದಂಥ ಮಾಹಿತಿ ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂಥ ಎಕ್ಸ್ಕ್ಲೂಸಿವ್ ಮಾಹಿತಿ ಪ್ರಕಾರ SIT ತನಿಖಾ ತಂಡ
GPR ಎಕ್ಸ್ಪರ್ಟ್ ಅನ್ನ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಒಂದು ವೇಳೆ GPR ಎಕ್ಸ್ಪರ್ಟ್ಗಳೆಲ್ಲ ಸಿಕ್ಕಿದೆ ಆದ್ರೆ ಆ ಒಂದು ತಂತ್ರಜ್ಞಾನದ ಮೂಲಕ ಇಲ್ಲಿ ಅಂದ್ರೆ ಸರ್ಚಿಂಗ್ ಅನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರ ಅಂತೇಳಿ. ಯಾಕೆಂತಂದ್ರೆ ಈಗ GPR ಎಕ್ಸ್ಪರ್ಟ್ ಅನ್ನ ಹುಡುಕ್ತಾ ಇದ್ದಾರೆ. ಈ ಒಂದು 13ನೇ ಪಾಯಿಂಟ್ ನಲ್ಲಿ ಉತ್ಖನನ ಮಾಡೋದು ಅಷ್ಟು ಸುಲಭದ ವಿಚಾರವಲ್ಲ. ಸುಮಾರು 20 ಅಡಿ ಆಳಕ್ಕೆ ಅಗೆಯಬೇಕಾಗುವಂತ ಅನಿವಾರ್ಯತೆ ಇರುವಂತ ಹಿನ್ನೆಲೆಯಲ್ಲಿ ಇದೇ ವಿಚಾರವನ್ನ ಮುಸುಕುದಾರಿ ಕೂಡ ಒಂದು ಮನವಿಯನ್ನ ಕೂಡ ಮಾಡ್ಕೊಂಡಿದ್ದಾನೆ. ಹಾಗಾಗಿ 20 ಅಡಿ ಆಳ ಅಗೆಯೋದು ಜೊತೆಗೆ ಪಕ್ಕದಲ್ಲೇ ಇರುವಂತ ಡ್ಯಾಮ್ ಇದೆಲ್ಲವನ್ನು ಕೂಡ ಮನದಲ್ಲಿಟ್ಟುಕೊಂಡು GPR ಎಕ್ಸ್ಪರ್ಟ್ ಬಂದ ಬಳಿಕ ಆತನನ್ನ ಕರೆಸಿಕೊಂಡು ಇಲ್ಲಿಗೆ ಬಂದು ಉತ್ಖನನ ಮಾಡುವ ಒಂದಷ್ಟು ನಿರೀಕ್ಷೆಗಳು ಕೂಡ ಇದೆ. ಹಾಗಾಗಿ SIT ಅಧಿಕಾರಿಗಳೇ ಆತನಿಗೆ ಸೂಚನೆ ಕೊಟ್ಟಿದ್ದಾರಾ ಅಥವಾ ಕಾರಣಾಂತರಗಳಿಂದ ಆ ಮುಸುಕುದಾರಿ ಇನ್ನೂ ಇಲ್ಲಿಗೆ SIT ಕಚೇರಿಗೆ ಬಂದಿಲ್ವಾ ಅನ್ನೋದು ಬಹಳ ಅನುಮಾನಗಳಿಗೆ ಕಾರಣವಾಗ್ತದೆ. ಇಷ್ಟೊತ್ತಿಗೆಲ್ಲ ಉತ್ಖನನ ಕಾರ್ಯ ಆರಂಭ ಆಗಬೇಕಾಗಿತ್ತು, ಆದರೆ ಇಲ್ಲಿಯವರೆಗೂ ಕೂಡ ಆರಂಭ ಆಗದೇ ಇರೋದು ಬಹಳ ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ರಂಜಿತ್. ನಾಗೇಂದ್ರ ಬಾಬು ಹಾಗೆ ಲೈನಲ್ಲಿರಿ, ನಿಮ್ಮನ್ನು ಮತ್ತೆ ಮಾತಾಡ್ತೀನಿ. ಮಧ್ಯಾಹ್ನ 1 ಗಂಟೆ ಆಗಿದೆ, ಇನ್ನೂ ಕೂಡ ಯಾವುದೇ ಉತ್ಖನನ ಕಾರ್ಯ ಶುರುವಾಗಿಲ್ಲ. 13ನೇ ಆ ಗುರುತಿನಲ್ಲಿ ಅಗಿಯೋ ಕೆಲಸ ಇನ್ನೂ ಶುರು ಮಾಡಿಲ್ಲ. ಬೆಳಿಗ್ಗೆಯಿಂದಲೇ ಉತ್ಖನನ ಕಾರ್ಯವನ್ನು ಶುರು ಮಾಡ್ತಾ ಇದ್ರು. ಆದರೆ ಮಧ್ಯಾಹ್ನ 1 ಗಂಟೆ ಆದರೂ ಕೂಡ ಆ ಸ್ಥಳದಲ್ಲಿ ಯಾಕಿನ್ನೂ ಉತ್ಖನನ ಶುರುವಾಗಿಲ್ಲ? 9ನೇ ದಿನ ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರ ಗ್ರೌಂಡ್ ರಿಪೋರ್ಟ್. ಧರ್ಮಸ್ಥಳದಲ್ಲಿ 13ನೇ ಪಾಯಿಂಟ್ ಉತ್ಖನನ ವಿಳಂಬ ಆಗ್ತಿರೋದು ಯಾಕೆ? ನಿಗೂಢ ವ್ಯಕ್ತಿ ಜೊತೆ ಇನ್ನು ಫೀಲ್ಡ್ಗೆ ಇಳಿದಿಲ್ಲ SIT. ಬೆಳಿಗ್ಗೆ 10 ಗಂಟೆಗೆ ಶುರುವಾಗಬೇಕಿದ್ದ ಉತ್ಖನನ ಕಾರ್ಯ ಇನ್ನೂ ಆರಂಭ ಆಗಿಲ್ಲ ಯಾಕೆ? ಡ್ಯಾಮ್ ಪಕ್ಕದಲ್ಲಿರೋ 13ನೇ ಪಾಯಿಂಟ್ ಮೇಲೆ ಕುತೂಹಲ ಹೆಚ್ಚಿದೆ. ತಂತ್ರಜ್ಞಾನವನ್ನು ಬಳಸುವಂತಿಲ್ಲ, ಕಾರ್ಮಿಕರನ್ನ ಬಿಟ್ಟರೆ ಬೇರೆ ವಿಧಿ ಇಲ್ಲ. ಹೀಗೆಲ್ಲ ಇರುವಾಗ ಎಲ್ಲ ಆಯ್ತು ಹತ್ಲಾಗೆ 1ರಿಂದ 12ವರೆಗೂ ಕೂಡ ಅಗೆದಾಯಿತು. 11ರಲ್ಲಿ ಅನುಮಾನ ಇತ್ತು, ಮೇಲ್ಗಡೆ ಹೋಗಿ 11 ಏನಲ್ಲೂ ಕೂಡ ಅಗೆದಾಯಿತು. ಇನ್ನು ಉಳಿದಿರೋದು 13ನೇ ಗುರುತು ಮಾತ್ರ. ಅದನ್ನೂ ಅಗೆದು ಏನಿದೆ ಏನಿಲ್ಲ ಅನ್ನೋದನ್ನು ಪರಿಶೀಲನೆ ಮಾಡಿದರೆ ಮುಗ್ದೋಗಿರೋದಪ್ಪ. ಸದ್ಯ ಇನ್ನು 1 ಗಂಟೆ ಆದರೂ ಕೂಡ ಇನ್ನೂ ಉತ್ಖನನ ಕಾರ್ಯ ಆರಂಭ ಆಗಿಲ್ಲ. ಸದ್ಯಕ್ಕೆ ಭಾರಿ ಕುತೂಹಲವನ್ನು ಕೆರಳಿಸಿದೆ. ಡ್ಯಾಮ್ನ ಪಕ್ಕದಲ್ಲಿದೆ ಅನ್ನೋ ಕಾರಣಕ್ಕೋಸ್ಕರನ ಏನು ಎತ್ತ ಅನ್ನೋದ್ರ ಬಗ್ಗೆ ಈಗ ಭಾರಿ ಕುತೂಹಲ ಇದೆ. 13ನೇ ಸ್ಥಳದಲ್ಲಿ ಅಥವಾ 13ನೇ ಗುರುತಿಸಿದ ಜಾಗದಲ್ಲಿ ಉತ್ಖನನ ಕಾರ್ಯ ಆಗಬೇಕಾಗಿದೆ. ರಿಪಬ್ಲಿಕ್ ಕನ್ನಡ ಡೇ 1ನಿಂದಲೂ ಕೂಡ ಅಲ್ಲಿನ ಸಂಪೂರ್ಣ ಗ್ರೌಂಡ್ ರಿಪೋರ್ಟ್ನೊಂದಿಗೆ ಜನರ ಮುಂದೆ ಎಲ್ಲವನ್ನು ಕೂಡ ತೆರೆದಿಡ್ತಾ ಇದ್ದೀವಿ. 9ನೇ ದಿನದ ಉತ್ಖನನಕ್ಕೆ ಯಾಕಿಷ್ಟು ತಡ? ಎಂದು ಉತ್ಖನನ ಕಾರ್ಯಾಚರಣೆ ನಡೆಯೋದು ಡೌಟಾ? ಬೆಳತಂಡಿ SIT ಕಚೇರಿಗೆ ಇನ್ನೂ ಕೂಡ ನಿಗೂಢ ವ್ಯಕ್ತಿ ಬಂದಿಲ್ಲ. 13ನೇ ಸ್ಥಳದಲ್ಲಿ ಕೇವಲ ಅಧಿಕಾರಿಗಳಿಂದ ಪರಿಶೀಲನೆ. ಟೆಂಟ್ ಪೈಪ್ ತಂದಿಟ್ಟಿದ್ದು ಬಿಟ್ಟರೆ ಇನ್ನೇನೂ ಕೂಡ ಅಲ್ಲಿ ಆಗಿಲ್ಲ. ಏನೂ ಕೂಡ ಕಟ್ಟಿಲ್ಲ, ಟೆಂಟು ಕಟ್ಟಿಲ್ಲ. 13ನೇ ಸ್ಥಳದ ಕಾರ್ಯಾಚರಣೆಗೆ ಪೂರ್ವ ಸಿದ್ಧತೆ ಕೂಡ ನಡೆದಿಲ್ಲ. ಇದೆಲ್ಲವೂ ಈಗ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ನಿಗೂಢ ವ್ಯಕ್ತಿ ಕೂಡ ಬರದೇ ಇರೋದು. ರಿಪಬ್ಲಿಕ್ ಕನ್ನಡ 13ನೇ ಪಾಯಿಂಟ್ನಲ್ಲೇ ಇದೆ. ಯಾಕಿನ್ನೂ ಉತ್ಖನನವನ್ನು ಆರಂಭ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಮುಂದುವರೆದು ಗಮನಿಸ್ತಾ ಹೋದರೆ ಬೆಳತಂಡಿ SIT ಕಚೇರಿಯತ್ತ ಇನ್ನೂ ಕೂಡ ಸುಳಿಲಿಲ್ಲ ನಿಗೂಢ ವ್ಯಕ್ತಿ. 1 ಗಂಟೆ ಆಯಿತು. ನಿಗೂಢ ವ್ಯಕ್ತಿ ತಡ ಮಾಡ್ತಿರೋದಾದರೂ ಯಾಕೆ? ಪ್ರತಿದಿನ ಬೆಳಿಗ್ಗೆ 10ರಿಂದ 11 ಗಂಟೆಯೊಳಗೆ ಆ ನಿಗೂಢ ವ್ಯಕ್ತಿ ಬರ್ತಾ ಇದ್ದ. ಆತ ಹೇಳಿದ ಜಾಗದಲ್ಲಿ ಉತ್ಖನನ ಆರಂಭ ಆಗ್ತಾ ಇತ್ತು. ಇವತ್ತು ಮಧ್ಯಾಹ್ನ 1 ಗಂಟೆ ಆದರೂ ಕೂಡ ಆ ವ್ಯಕ್ತಿ ಪತ್ತೆನೇ ಇಲ್ಲ. ನಿತ್ಯ ವಕೀಲರೊಂದಿಗೆ ಪ್ರತ್ಯಕ್ಷನಾಗ್ತಾ ಇದ್ದ ನಿಗೂಢ ವ್ಯಕ್ತಿ ಇನ್ನೂ ಯಾಕೆ ಬಂದಿಲ್ಲ? ಅಚ್ಚರಿ ಮೂಡಿಸಿದ ನಿಗೂಢ ವ್ಯಕ್ತಿಯ ನಡೆ. ಆತ ತೋರಿಸಿದಂಥ ಎಲ್ಲ ಜಾಗಗಳಲ್ಲೂ ಕೂಡ ಏನೂ ಸಿಗದೇ ಇರೋದ್ರಿಂದಾಗಿ ಆತ ಹತಾಶನಾಗಿದ್ನ. 13ನೇ ಪಾಯಿಂಟ್ ಒಂದು ಬಾಕಿ ಇದೆ, ಇನ್ನೂ ಆತ ಬರಲಿಲ್ಲ. ಏನು ಎತ್ತ ಅನ್ನೋದ್ರ ಬಗ್ಗೆ ಈ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ಆ ಸ್ಥಳದಲ್ಲಿ ಎಲ್ಲಿ ಉತ್ಖನನ ಆಗ್ತಾ ಇದೆ 12 ಪಾಯಿಂಟ್ಗಳು ಇಲ್ಲಿವರೆಗೆ ಆಗಿದೆ. ಈಗ 13 ಪಾಯಿಂಟ್ ಒಂದು ಬಾಕಿ ಇದೆ. ಈ ಎಲ್ಲ ಸ್ಥಳಗಳಲ್ಲೂ ಕೂಡ ಗ್ರೌಂಡ್ ರಿಪೋರ್ಟನ್ನು ನೀಡ್ತಾ ಇದೆ. ನಿರಂತರವಾಗಿ ನಾವು ನಿಮಗೆ ಧರ್ಮಸ್ಥಳದಲ್ಲಿ ಈಗ ನಡೀತಾ ಇರುವಂಥ ಕ್ಷಣದ ಮಾಹಿತಿಯನ್ನು ನಿಮ್ಮವರೆಗೂ ಕೂಡ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈಗ ಆಟ್ ಅ ಟೈಮ್ ನಮ್ಮ ಜೊತೆಯಲ್ಲಿ ದಿನೇಶ್ ಕಾಶಿಪಟ್ನ, ನಮ್ಮ ದಕ್ಷಿಣ ಕನ್ನಡದ ರಿಪೋರ್ಟರ್, ಹಾಗೆ ನಮ್ಮ ಸೀನಿಯರ್ ಆ್ಯಂಕರ್ ನಾಗೇಂದ್ರ ಬಾಬು, ಇಬ್ಬರೂ ಕೂಡ ಏಕಕಾಲದಲ್ಲಿ ಲೈವ್ ಕನೆಕ್ಟ್ ಆಗಿದ್ದಾರೆ. ನಾನು ಮೊದಲು ನಾಗೇಂದ್ರ ಬಾಬು ಮಾತಾಡಿಸ್ತೀನಿ. ನಾಗೇಂದ್ರ ಬಾಬು, ತಾವು ಕೊಡೆ ಹಿಡ್ಕೊಂಡಿದ್ದೀರಿ, ಮಳೆ ಬರ್ತಾ ಇದೆ, ಬೆಳಿಗ್ಗೆಯಿಂದಲೂ ಕೂಡ ಮಳೆ ಇದೆ. ಇನ್ನೂ ಕೂಡ ಯಾಕೆ ಆರಂಭ ಆಗಿಲ್ಲ ಉತ್ಖನನ ಕಾರ್ಯ? ನಿಗೂಢ ವ್ಯಕ್ತಿ ಕೂಡ ಬಂದಿಲ್ವಂತೆ. ಏನಾದರೂ ಇದರಲ್ಲಿ ಟರ್ನಿಂಗ್ ಪಾಯಿಂಟ್ ಅಥವಾ ಏನಾದರೂ ಬೇರೆ ಆಯಾಮ ಈ ತನಿಖೆ ಸಾಗ್ತಾ ಇದೆಯಾ? ಹೇಗೆ ಏನು ಎತ್ತ ನಾಗೇಂದ್ರ ಬಾಬು, ಏನು ನೋಡ್ತಾ ಇದ್ದೀರಿ ತಾವಲ್ಲೀಗ?
ರಂಜಿತ್, ನೋಡಿ ಇಷ್ಟೊತ್ತಿಗಾಗಲೇ ನೀವು ಹೇಳಿದಂತೆ ಉತ್ಖನನ ಕಾರ್ಯ ಆರಂಭ ಆಗಬೇಕಾಗಿತ್ತು. ಆದರೆ ಇಲ್ಲಿಯವರೆಗೂ ಕೂಡ ಸುಮಾರು 1 ಗಂಟೆ ಆಗ್ತಾ ಬರ್ತಾ ಇದೆ. ಆದರೆ ಇಲ್ಲಿಯವರೆಗೂ ಕೂಡ SIT ಕಚೇರಿಗೆ ಮುಸುಕುದಾರಿ ಇನ್ನೂ ಕೂಡ ಆಗಮಿಸಿಲ್ಲ ಅನ್ನೋ ಮಾಹಿತಿ ನಮಗೆ ಸಿಗ್ತಾ ಇದೆ. ಎಷ್ಟೊತ್ತಿಗಾದ್ರೂ ಬರ್ಬೋದು ಅಂದರೆ ಆತ ಬಂದ ಬಳಿಕ SIT ತನಿಖಾ ತಂಡ ಆತನನ್ನು ಕರ್ಕೊಂಡು ಬಂದು ಇಲ್ಲಿ ಉತ್ಖನನ ಕಾರ್ಯವನ್ನು ಮಾಡಬೇಕಾಗತ್ತೆ. ಆದರೆ ಇಲ್ಲಿಯವರೆಗೂ ಕೂಡ ಬಂದಿಲ್ಲ. ಹಾಗಾಗಿ ಹಲವು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಪ್ರತಿನಿತ್ಯ ಬೆಳಗ್ಗೆ 10 ಗಂಟೆ ಸುಮಾರಿಗೆ ಬರ್ತಾ ಇದ್ದಂಥ ಮುಸುಕುದಾರಿ ಎಲ್ಲ ಹೋದ, ಯಾಕೆ ಇನ್ನೂ SIT ಕಚೇರಿಗೆ ಬಂದಿಲ್ಲ ಅನ್ನೋ ಪ್ರಶ್ನೆಗಳಿಗೆ ಉದ್ಭವ ಆಗ್ತದೆ. ಇನ್ನು SIT ಅಧಿಕಾರಿಗಳು ಕೂಡ ಪ್ರಮುಖವಾಗಿ ಒಂದು ವೇಳೆ ಆತನಿಗೆ ಏನಾದರೂ ಸೂಚನೆ ಕೊಟ್ಟಿದ್ದಾರಾ ತಡವಾಗಿ ಬರೋದಕ್ಕೆ, ಅದ್ರ ಬಗ್ಗೆ ಕೂಡ ಇನ್ನೂ ಅಧಿಕೃತವಾದಂಥ ಮಾಹಿತಿ ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂಥ ಎಕ್ಸ್ಕ್ಲೂಸಿವ್ ಮಾಹಿತಿ ಪ್ರಕಾರ SIT ತನಿಖಾ ತಂಡ GPR ಎಕ್ಸ್ಪರ್ಟ್ ಅನ್ನ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಒಂದು ವೇಳೆ GPR ಎಕ್ಸ್ಪರ್ಟ್ಗಳೆಲ್ಲ ಸಿಕ್ಕಿದೆ ಆದರೆ ಆ ಒಂದು ತಂತ್ರಜ್ಞಾನದ ಮೂಲಕ ಇಲ್ಲಿ ಅಂದರೆ ಸರ್ಚಿಂಗ್ ಅನ್ನ ಮಾಡುವಂಥ ಕೆಲಸವನ್ನ ಮಾಡ್ತಾರೆ ಅಂತೇಳಿ. ಯಾಕೆಂತಂದ್ರೆ ಈಗ GPR ಎಕ್ಸ್ಪರ್ಟ್ ಅನ್ನ ಹುಡುಕ್ತಾ ಇದ್ದಾರೆ. ಈ ಒಂದು 13ನೇ ಪಾಯಿಂಟ್ನಲ್ಲಿ ಉತ್ಖನನ ಮಾಡೋದು ಅಷ್ಟು ಸುಲಭದ ವಿಚಾರವಲ್ಲ. ಸುಮಾರು 20 ಅಡಿ ಆಳಕ್ಕೆ ಅಗೆಯಬೇಕಾಗುವಂಥ ಅನಿವಾರ್ಯತೆ ಇರುವಂಥ ಹಿನ್ನೆಲೆಯಲ್ಲಿ ಇದೇ ವಿಚಾರವನ್ನ ಮುಸುಕುದಾರಿ ಕೂಡ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾನೆ. ಹಾಗಾಗಿ 20 ಅಡಿ ಆಳ ಅಗೆಯೋದು ಜೊತೆಗೆ ಪಕ್ಕದಲ್ಲೇ ಇರುವಂಥ ಡ್ಯಾಮ್ ಇದೆಲ್ಲವನ್ನು ಕೂಡ ಮಂದಲಿಟ್ಟುಕೊಂಡು GPR ಎಕ್ಸ್ಪರ್ಟ್ಗಳು ಬಂದ ಬಳಿಕ ಆತನನ್ನು ಕರೆಸಿಕೊಂಡು ಇಲ್ಲಿಗೆ ಬಂದು ಉತ್ಖನನ ಮಾಡುವ ಒಂದಷ್ಟು ನಿರೀಕ್ಷೆಗಳು ಕೂಡ ಇದೆ. ಹಾಗಾಗಿ SIT ಅಧಿಕಾರಿಗಳೇ ಆತನಿಗೆ ಸೂಚನೆ ಕೊಟ್ಟಿದ್ದಾರಾ ಅಥವಾ ಕಾರಣಾಂತರಗಳಿಂದ ಆ ಮುಸುಕುದಾರಿ ಇನ್ನೂ ಇಲ್ಲಿಗೆ SIT ಕಚೇರಿಗೆ ಬಂದಿಲ್ವಾ ಅನ್ನೋದು ಬಹಳ ಅನುಮಾನಗಳಿಗೆ ಕಾರಣವಾಗ್ತದೆ. ಇಷ್ಟೊತ್ತಿಗೆಲ್ಲ ಉತ್ಖನನ ಕಾರ್ಯ ಆರಂಭ ಆಗಬೇಕಾಗಿತ್ತು. ಆದರೆ ಇಲ್ಲಿಯವರೆಗೂ ಕೂಡ ಆರಂಭ ಆಗದೇ ಇರೋದು ಬಹಳ ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ರಂಜಿತ್.